ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಏನು ಅಡುಗೆ ಮಾಡ್ತಾ ಇದ್ದೀವಿ ಇವತ್ತು ನಾವು ಮಾಡ್ತಿದ್ದೀವಿ ಚಿಕನ್ ಬಿರಿಯಾನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂತೋಷ್ ಸರಾವ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಕುಕ್ ಶೆಫ್ ನಮ್ಮ ದಿಲೀಪ್ ಶ್ರೀನಿವಾಸ್, ದೀಪು ಅಂತ ಕರಿಬೋದು, ಹಾಗೂ ಸಂತೋಷ್ ಸರಾವ್ದು ಯೂಟ್ಯೂಬರ್. ಸೊ ನಾವು ಇವತ್ತು ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಸಂತೋಷ್? ಇವರು ಅನುಷಾ ಮೇಡಮ್ ಅವರು, ಹಾಯ್, ಕೆಲವರು ಅನು ಅಂತ ಕರೀತಾರೆ. ಯಾ. ಸೊ ಇವತ್ತು ನಾವೇನು ಅಡುಗೆ ಮಾಡ್ತಾ ಇದ್ದೀವಿ, ಏನು ಸ್ಪೆಷಲ್ ಇವತ್ತು ನಮ್ಮ ರೂಮಲ್ಲಿ? ಚಿಕನ್ ಬಿರಿಯಾನಿ, ಮಧ್ಯಾಹ್ನದ ಊಟ. ಯಾ, ನಾವು ಎಲ್ಲರೂ ಇವತ್ತು ನೈಟ್ ಶಿಫ್ಟ್ ಮಾಡಿ ಇವಾಗ ಜಸ್ಟ್ ಎಲ್ಲರದು ಕಣ್ಣು ಹಾಳಾಗ್ಬಿಟ್ಟಿದೆ. ಓಕೆ, ಸೊ ನೈಟ್ ಶಿಫ್ಟ್ ಮಾಡಿ ಇವಾಗ ಬರ್ತಾ ಇದ್ದೀವಿ. ನಾವು ಚಿಕನ್ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀವಿ. ಚಿಕನ್ ಬಿರಿಯಾನಿಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ಇವಾಗ ತೋರಿಸ್ತಾ ಇದ್ದೀವಿ. ಎಸ್, ಬಿರಿಯಾನಿಗೆ ಬೇಕಾಗುವ ಸಾಮಗ್ರಿಗಳು. ನಾವು ಬಿರಿಯಾನಿಗೆ ಹಾಕ್ತಿರುವ ಸಾಮಗ್ರಿಗಳು: 3 ಆನಿಯನ್ ಕಟ್ ಮಾಡೋಣ. ಓಕೆ, ಕಟ್ ಮಾಡಿ ಹೀಗೆ ಇಟ್ಕೊಳ್ಳೋಣ. ಈರುಳ್ಳಿನ ಕಟ್ ಮಾಡಿ ಹೀಗೆ ಇಟ್ಕೊಳ್ಳೋಣ. ಮತ್ತು 3 ಬೆಳ್ಳುಳ್ಳಿನ ಕಟ್ ಮಾಡಿಬಿಟ್ಟು ಹೀಗೆ ಇಟ್ಕೊಳ್ಳೋಣ. ಸೊ ಒಂದೇ ಒಂದು ಟೊಮೆಟೊ ಸಾಕು. ಮತ್ತು ನಿಮಗೆ ತುಂಬ ಸ್ಪೈಸಿ ಬೇಕು ಅಂದರೆ ನೀವು ಒಂದು 10 ಇಲ್ಲ 11 ಎಷ್ಟಾದರೂ ಬೇಕಾದರೂ ನೀವು ಚಿಲ್ಲೀಸ್ ಹಾಕೋಬೋದು, ಹೇಗೆ ನಿಮಗೆ ಸ್ಪೈಸಿಗೆ ಹೇಗೆ ಬೇಕೋ ಆ ಥರ. ಹಾಗೂ ನಾವು ಕೊರಿಯಂಡರ್ ಮತ್ತು ಮೆಂತೆ, ಪುದೀನ ಮತ್ತು ಮಿಂಟ್ ಲೀವ್ಸ್, ಏನಂತ ಪುದೀನ ಅಂದರೆ ಮಿಂಟ್ ಲೀವ್ಸ್ ಗೈಸ್. ಓಕೆ, ಸಾರಿ. ಮತ್ತು ಇನ್ನೊಂದು ಕೊತ್ತಂಬರಿ ಹಾಕ್ಬಿಟ್ಟು ಇಟ್ಕೊಳ್ಳೋಣ. ಓಕೆನಾ? ಇಷ್ಟು ಸಾಮಗ್ರಿಗಳು ಬೇಕಾಗುತ್ತದೆ. ಇಷ್ಟು ಈಸಿ, ತುಂಬ ಈಸಿಯಾಗಿ ಹೇಳ್ಕೊಡ್ತಾರೆ ಇವತ್ತು ನಮ್ಮ ಶೆಫ್ ಮತ್ತು ನಮ್ಮ ಸಂತೋಷ್ ಸರಾವ್ ಹೇಳ್ಕೊಡ್ತಾರೆ ಹೇಗೆ ನಾವು ಈಸಿಯಾಗಿ ಬಿರಿಯಾನಿ ಮಾಡೋದನ್ನು. ಓಕೆ, ಶೋರ್ ಕಲಿಯೋಣ. ನಾವು ಎಲ್ಲ ಕಟ್ ಮಾಡಾಯ್ತು, ಇವಾಗ ಎಲ್ಲನೂ ಜಾರೊಳಗೆ ಹಾಕ್ತಿರೋದು. ಇದು ಬ್ಯಾಚುಲರ್ಸಿಗೆ ತುಂಬ ಈಸಿ ಆಗುತ್ತೆ, ಯಾಕಂದರೆ ನೀವು ಅವಾಗ ಒಂದು ಅರ್ಧ ಗಂಟೆ ಕೂತ್ಕೊಂಡು ಎಲ್ಲ ಸ್ಲೈಸ್ ಮಾಡಿ ಚಾಪ್ ಮಾಡಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಬ್ಯಾಚುಲರ್ಸಿಗೆ ತುಂಬ ಈಸಿ ಆಗೋ ವಿಧಾನ ಇದು. ಸೊ ಎಲ್ಲ ಆನಿಯನ್ ಮತ್ತು ಎಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಇವಾಗ ಟೊಮೆಟೊ ಹಾಕ್ತಾ ಇದ್ದಾರೆ, ಚಿಲ್ಲೀಸ್ ಹಾಕ್ತಾ ಇದ್ದಾರೆ, ಎಲ್ಲನೂ ಒಂದು ಜಾರಲ್ಲಿ ಹಾಕ್ಕೊಳ್ಳೋಣ. ಓಕೆ, ಸೊ ಇವಾಗ ನಾವು ಪುದೀನ ಸಹ ಹಾಕ್ತಾ ಇದ್ದೀವಿ ಅದರೊಳಗೆ. ಆ್ಯಂಡ್ ನೋಡೋಣ, ಇದು ತುಂಬ ಚಿಕ್ಕದು ಜಾರ್ ಚಿಕ್ಕದಾಗ್ಬಿಟ್ಟಿದೆ. ಫ್ರೆಂಡ್ಲಿ ಬಜೆಟ್ ಬ್ಯಾಚುಲರ್ಸ್ ಆಫ್ ಕೋರ್ಸ್ ಫ್ರೆಂಡ್ಲಿ ಬಜೆಟಿಗೆ ಇದಾಗುತ್ತೆ. ಯಾ, ಎಷ್ಟಾಗುತ್ತೋ ಅಷ್ಟು ತುಂಬಿಸಿ, ಎಷ್ಟಾಗುತ್ತೆ ಅಷ್ಟೊಳಗೆ ತುಂಬಿಸಿ ಬಂದರೆ ರೆಡಿ ಮಾಡಬೇಡಿ, ತುಂಬಲಿ. ಓಕೆ ಗೈಸ್, 1 ಮಿನಿಟ್. ಎಸ್, ಇವಾಗ ಜಾರ್ನ ಕ್ಲೋಸ್ ಮಾಡುವ ಸಮಯ ಆಯಿತು. ಈಗ ಕ್ಲೋಸ್ ಮಾಡ್ತಾ ಇದ್ದಾರೆ ದಿಲೀಪ್ ಶ್ರೀನಿವಾಸ್ ಅವರು. ನಾವು ಜಾರ್ ಹುಡುಕುವ ಸಮಯ ಇವಾಗ. ಮಿಕ್ಸಿ ಸಿಕ್ಬಿಡ್ತು. ಸೊ ಇವಾಗ ಮಿಕ್ಸಿನ ಆನ್ ಮಾಡುವ ಸಮಯ ಆಯಿತು. ಏನು ಮಾಡ್ತಿದ್ದಾರೆ ಇಂಡಕ್ಷನ್ ಜೊತೆ? ಓಕೆ, ಸೈಡಿಗೆ ಇಡ್ತಾ ಇದ್ದಾರಾ? ಹಸ್ತಾಂತರಿಸಲಾಗಿದೆ ಸಂತು ಅವರ ಕೈಗೆ. ಎಸ್, ನಮಸ್ತೆ ಸಂತು. ಸೊ ಇವಾಗ ಆನ್ ಮಾಡ್ತಾ ಇದ್ದಾರೆ. ನೋಡುವ ಹೇಗೆ ಆನ್ ಮಾಡೋದು ಅಂತ ಗೊತ್ತುಂಟಲ್ಲ, ಆನ್ ಮಾಡೋದು ಕಲಿಸ್ಕೊಡ್ತಾರೆ ಇವಾಗ. ಓಕೆ ನೋಡಿ, ಫಸ್ಟ್ ಸ್ವಿಚ್ ಆನ್ ಮಾಡಬೇಕು, ಗೊತ್ತಾಯ್ತಾ? ಓಕೆ, ಸ್ವಿಚ್ ಆನ್ ಮಾಡಿ ಆಯಿತು. ಮತ್ತೆ ಜಾರನ್ನು ಪ್ಲೇಸ್ ಮಾಡಿ ತಿರುಗಿಸ್ಬೇಕು. ಕರೆಕ್ಟಾಗಿ ಟೈಟಾಗಿ ಸ್ಟಿಫ್ ಆಗಿದೆಯಾ ಅಂತ ನೋಡಬೇಕು. ಎಲ್ಲ ಮನೆಯೆಲ್ಲ ಹಾರಿಬಿಡ್ತದೆ ಅಷ್ಟೇ. ಮನೆಯೆಲ್ಲ ಹಾರಬಾರ್ದು ಅಂತಾರೆ, ಟೈಟಾಗಿ ಇಡಬೇಕು. ಓಕೆ, ಸೊ ಗೈಸ್, ನಾವಿವಾಗ ಜಿಂಜರ್ ಹಾಕೋದು ಮರ್ತೋಗ್ಬಿಟ್ವಿ. ಮಿಕ್ಸಿ ಒಳಗೇನೆ ಹಾಕಬೇಕು ಜಿಂಜರ್ನ. ನೀವೆಷ್ಟು, 1 ನಿಮಿಷ, ನಾನೊಂದು ಸ್ವಲ್ಪ ಸಿಪ್ಪೆ ಕಟ್ ಮಾಡ್ತೇನೆ ಫಸ್ಟ್, ಆಯಿತಾ? ಎಷ್ಟು ಬೇಕಾಗ್ತದೆ ಅಂತ ಅವಾಗ ಗೊತ್ತಾಗ್ತದೆ ಸಿಪ್ಪೆ ಕಟ್ ಮಾಡುವಾಗ. ಅದು ಜಾಸ್ತಿ ಕಟ್ ಮಾಡ್ತಾ ಇರುವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು. ನೋಡಿ, ಇವಾಗ ಫುಲ್ ಸಿಪ್ಪೆ ಹೋಯ್ತಾ? ಅದನ್ನು ಇವಾಗ ಸಿಪ್ಪೆ ತೆಗೆದ ಮೇಲೆ ಚಿಕ್ಕದಾಗಾದರೂ ಕಟ್ ಮಾಡ್ಬೋದು. ಆದರೆ ನಾವು ಎಷ್ಟು ಇದ್ರೂ ಇದನ್ನು ಇದಕ್ಕೆ ಮಿಕ್ಸಿಗೆ ಹಾಕ್ತಿರೋ ಕಾರಣ ಇಷ್ಟು ದೊಡ್ಡ ಇದ್ದರೂ ಪರವಾಗಿಲ್ಲ, ಇಷ್ಟು ದೊಡ್ಡದಿದ್ರೂ ಓಕೆ. ಇಷ್ಟೇ ಸಾಕು, ಚಿಕ್ಕದು ಜಿಂಜರ್. ಯಾ, ಬೇಕಂತೆ ನೋಡುವ, ಇನ್ನೊಂದು ಸ್ವಲ್ಪ ಕೊಡುವ. ಜಿಂಜರ್ ಬೇಕಂತೆ ಒಂದು ಸ್ವಲ್ಪ ಜಾಸ್ತಿ ಚಿಕ್ಕದೈತಂತೆ. ಇಷ್ಟು ಸಾಕು, ಆಯಿತಾ? ಇಷ್ಟು ಮಾಡಿದರೆ ಸಾಕು. ಇದನ್ನು ಜಾರೊಳಗೆ ಹಾಕುವ, ಸರಿನಾ? ಮತ್ತು ಟೊಮೆಟೊ ಸಹ ಇವಾಗ ಹಾಕ್ತಾ ಇದ್ದಾರೆ. ಟೊಮೆಟೊವನ್ನು ಹಾಕಿ ಇವಾಗ ಪ್ರೆಸ್ ಮಾಡಿ, ಇವಾಗ ಅದರಿಂದ ರಸ ತೆಗೆಯುವ ತನಕ ನಮಗೆ ಸಮಾಧಾನ ಇಲ್ಲ. ಇದನ್ನ ಎಡಿಟ್ ಮಾಡಿ, ನಾ ಮಾತಾಡಿದ್ದೆಲ್ಲ ಎಡಿಟ್ ಮಾಡಿ
ಸಂತು ಪಕ್ಕ ಇದಕ್ಕೆ ಮ್ಯೂಸಿಕ್ ಆಗ್ತಾನೆ ಅಂತ ಗೊತ್ತುಂಟು, ಆದ್ರೂ ಮಾತಾಡ್ತಾ ಇದ್ದೇನೆ. ಚಕ್ಕೆ ಒಂದು 2 ಪೀಸ್, 2 ಪೀಸ್ ಚಕ್ಕೆಯನ್ನು ಹಾಕಬೇಕು. ಮಿಕ್ಕಿದ ಹಂಗೆ ಸಾಕ್ಬೇಕು. ಮಿಕ್ಕದನ್ನು ಸೈಡಿಗೆ ಇಡಬೇಕು. ಈಗ ಅದರದ್ದು ಗಾಳಿ ಹೋಯ್ತು, ಸ್ಟಾರ್ಟ್ ಮಾಡೋಣ. ಸೊ ಎಲ್ಲ ರುಬ್ಬಿಯಾಗಿದೆ, ಘಮ ಘಮ ಪರಿಮಳ ಬರುತ್ತಿದೆ ಪುದೀನದ್ದು ಸೊಪ್ಪಿದ್ದು. ನೋಡಿ ಹೀಗೆ ಬರ್ತದೆ. ಒಂದ್ಸತಿ ರುಬ್ಬದ್ಮೇಲೆ ಈ ತರ ಬರ್ತದೆ. ಈ ತರ ಬಂದಿದ್ನ ಒಂದ್ ಸ್ವಲ್ಪ ನೋಡ್ಬೇಕು, ಫುಲ್ ರುಬ್ಬಿದ್ಯಾ ಇಲ್ವಾ, ಇಲ್ಲ ಚಿಕ್ಕ ಚಿಕ್ಕದು ಪೀಸ್ ಉಳಿದಿದ್ಯಾ ಏನ್ ಕತೆ ಅಂತ. ಯಾಕಂದ್ರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ. ಇವಾಗ ಶೆಫ್ ಏನಂತಾರೆ, ರುಬ್ಬಿದ್ಯಾ? ರುಬ್ಬಿದೆ. ಸೊ ಚೆನ್ನಾಗಿ ರುಬ್ಬಿದೆ, ಸೈಡಲ್ಲಿ ಇಟ್ಟರೆ ಆಯ್ತು ಅದನ್ನ. ಸೊ ನಾವು ಗ್ಯಾಸ್ ಇಂಡಕ್ಷನಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇವೆ. ಇದಕ್ಕೆ ನಾವು ಮೊದಲಿಗೆ ಎಣ್ಣೆನ ಹಾಕುವಂಥದ್ದು. ಮಾಡಿ ನೋಡೋದು ಆಯಿಲ್ ಎಷ್ಟು ಬೇಕು ಅಂತ. ಆಯಿಲ್ ನಿಮಗೆ ಎಷ್ಟು ಬೇಕು, ಇದು ಎಷ್ಟು ಅಕ್ಕಿ ಇದೆ ಅದರ ಪ್ರಮಾಣದಲ್ಲಿ ಹಾಕುವಂಥದ್ದು. ನಾವೊಂದು ಇಷ್ಟು ಹಾಕ್ತಿದ್ದೇವೆ ಆಯಿಲ್. 2.5 ಗ್ಲಾಸಿಗೆ ರೈಸಿಗೆ ಇಷ್ಟು ಎಣ್ಣೆ ಹಾಕಬೇಕು. ಇವಾಗ ನೋಡಿ ನಾವು ಪ್ರೆಷರ್ ಕುಕ್ಕರಲ್ಲಿ ಇಟ್ಟಿದ್ದೀವಿ ಇದರಲ್ಲಿ. ಸೊ ನಮ್ಮ ಹತ್ರ ಇದು ಕುಕ್ಕರ್ ಇಲ್ಲ, ಈ ಥರದ್ದು ಬಾಣಲಿ ಇರೋದು. ಅದಕ್ಕೆ ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀವಿ. ನಿಮಗೆ ಗೊತ್ತಾಗ್ತದೆ ಎಷ್ಟು ಆಯಿಲ್ ಹಾಕಬೇಕು ಅಂತ ಆ್ಯಕ್ಚುಲಿ. ಇವಾಗ ಆಯಿಲ್ ಹಾಕಿ ಆಯಿತು, ಬಿಸಿ ಆಯಿತು. ಸೊ ಇವಾಗ ಚಿಕನ್ನ ನಾವು ಚಂದ ತೊಳೆದಿಟ್ಟಿದ್ದೀವಿ. ತೊಳೆಯುವಾಗ ನಾನೊಂದು ಸಜೆಷನ್ ಮಾಡೋದಾದರೆ ಟರ್ಮರಿಕ್ ಮತ್ತು ಸಾಲ್ಟ್ ಹಾಕ್ಬಿಟ್ಟು ತೊಳಿರಿ. ಆ್ಯಂಡ್ ಇವಾಗ ಹೀಗೆ ಬಿಸಿ ಆದಮೇಲೆ ಚಿಕನ್ ಹಾಕಬೇಕು. ಸ್ವಲ್ಪ ಹೀಗೆ ಬರ್ತದೆ, ಅವಾಗ ಎಂತ ಮಾಡ್ಲಿಕ್ಕಾಗೋದಿಲ್ಲ ಅಡುಗೆ ಎಲ್ಲ. ಆಲ್ರೆಡಿ ಸ್ವಲ್ಪ ನೀರಿದೆ, ಸ್ವಲ್ಪ ನೀರಿತ್ತು, ಹಾಗೆ ಸ್ವಲ್ಪ ಉದ್ಭವ ಆಗಿದೆ. ಪರವಾಗಿಲ್ಲ, ಎಂಥದ್ದು ಅಡ್ಜಸ್ಟ್ ಆಗ್ತದೆ. ಹಾಕಿ ಆಯಿತು ನೋಡಿ, ಆಯಿಲ್ ಹಾಕಿ ಚಕ್ಕೆ ಹಾಕಿ ಇವಾಗ ಚಿಕನ್ ಹಾಕಿ ಆಯಿತು. ಇವಾಗ ಅವರು ಚಕ್ಕೆ ಹಾಕ್ತಾರೆ, ಇವಾಗ ಹಾಕ್ತಾರೆ. ಮರ್ತೋದ್ರು ಹಾಕಿದ್ದೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡುವ. ಚಿಕನ್ ಹಾಕಿ ಆಯ್ತಲ್ಲ, ನಾನು ಹೇಳಿದಾಗೆ ತೊಳಿರಿ ಆಯಿತಾ, ಚಿಕನ್ ಸ್ಮೆಲ್ ಬರೋದಿಲ್ಲ. ಸೊ ಇವಾಗ ನೋಡಿ ಟರ್ಮರಿಕ್ ಅಂತ ಸ್ವಲ್ಪ ಇದೆ ನಮ್ಮ ಹತ್ರ, ಟರ್ಮರಿಕ್ನ ಹಾಕಿ ಚೆಂದ ಇದು ಮಾಡಬೇಕು. ಇದು ಬಿಸಿ ಆಗ್ತಾಯಿದ್ರೆ ಎಂತ ಆಗೋದಿಲ್ಲ ಆಯಿತಾ, ಚಿಕನ್ದು ನೀರು ಒಂದು ಸ್ವಲ್ಪ ಇಳಿತದೆ. ಇವಾಗ ಮತ್ತೆ ನೋಡಿ, ಇವಾಗ ಸ್ವಲ್ಪ ಎಷ್ಟು 1 ಟೇಬಲ್ ಸ್ಪೂನು ಟರ್ಮರಿಕ್ ಹಾಕಿದ್ದಾರೆ. ಹಾಕಿ ಆಗಿದೆ ಟರ್ಮರಿಕ್. ಇವಾಗ ಚಂದ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಲಿಕ್ಕೆ ಕಾಯೋದು ಇವಾಗ, ಗೊತ್ತಾಯ್ತಾ? ಮಾಡಿ ಮಿಕ್ಸ್ ಮಾಡಿ. ಚಂದ ಮಿಕ್ಸ್ ಮಾಡ್ತಾರೆ. ಇವಾಗ ಕುಕ್ಕರ್ ಇಲ್ದವರು ದಮ್ ಬಿರಿಯಾನಿ ಬೇಕು ಅಂತಂದರೆ ಕುಕ್ಕರ್ ಹುಡುಕಿ 4,000 3,000 ಕೊಟ್ಟು ಕುಕ್ಕರ್ ತಗೊಳ್ಳೋದಕ್ಕಿಂತ ಈ ಥರ ಪಾತ್ರೆಯಲ್ಲಿ ಮಾಡ್ಬೋದು. ಚಿಕನ್ ಚಂದ ಬೇಯ್ತದೆ. ಮಾಡಲಿಕ್ಕೆ ವಿಧಾನ ಗೊತ್ತಿದ್ರೆ ಎಂತ ಸಹ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಚಿಕನ್ ದಮ್ ಬಿರಿಯಾನಿ ಎಲ್ಲ ಆಗ್ತದೆ ಇದರಲ್ಲಿ. ಚಂದ ಇವಾಗ ನೋಡಿ ಆಯಿಲ್ ಮತ್ತು ನೀರು ಚಂದ ಬಿಡ್ಕೋತದೆ ಇವಾಗ ಚಿಕನಿಂದ. ಅದು ಒಳ್ಳೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಮಿಕ್ಸ್ ಆಗಿದೆ ನೋಡಿ, ಈ ಥರ ಕಲರ್ ಬರ್ತದೆ ಒಳ್ಳೆ ಮಿಕ್ಸ್ ಆದಮೇಲೆ. ಓಕೆನಾ? ಇವಾಗ ಅದು ಬೇಯ್ತಾ ಉಂಟು, ಏನು ಮಾಡ್ಲಿಕ್ಕಾಗಲ್ಲ, ವೆಯ್ಟ್ ಮಾಡಬೇಕಾಗ್ತದೆ. ನಮಗೂ ತುಂಬ ಹೊಟ್ಟೆ ಹಸ್ತಿದೆ, ನಾವು ಶಿಫ್ಟ್ ಎಲ್ಲ ಮುಗಿಸಿ ಇವಾಗ ಸಖತ್ ಹೊಟ್ಟೆ ಹಸ್ತಾ ಇದೆ. ಏನು ಮಾಡೋದು, ವೆಯ್ಟ್ ಮಾಡೋದು. ಕೂದಲು ಕಟ್ಟಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಶೆಫ್ ಅವರು ಮೇಲೆ ಕೆಳಗೆ ಮಾಡ್ತಾ ಇದ್ದಾರೆ. ಅವ್ರ ಕೈ ಮಾತ್ರ ಗಂಟು ಉಂಟು. ಓಕೆ, ಮೇಲೆ ಕೆಳಗೆ ಅದಕ್ಕೆ ಅವಾಗ ಅವಾಗ ಹಿಂಗೆ ಅಲ್ಲಾಡಿಸಿ ಚಿಕನ್ ಅಲ್ಲಾಡಿಸಿ ಚೆನ್ನಾಗಿ. ಇವಾಗ ಹೀಗೆ ಒಳ್ಳೆ ಇದು ಮಾಡಿದ್ರೆ ಆಯ್ತು. ಓಕೆ ನೋಡಿ, ಇವಾಗ ಅದೇನಂದರೆ ನಮ್ಮ ಭಾಷೆಲಿ ಪೊಂದರದು ಅಂತ ಹೇಳ್ತಾರೆ, ಕನ್ನಡದಲ್ಲಿ ತಲ ಹಿಡ್ಕೊಳ್ಳುತ್ತಲ್ಲ, ಅದಕ್ಕೆ ತಲ ಹಿಡ್ಕೊಬಿಡು, ಪಾತ್ರೆ ಸೀದೋಗ್ಬಾರ್ದು ಮತ್ತು ಚಿಕನ್ನು ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ಅವಾಗವಾಗ
ಸ್ಟಿರ್ ಮಾಡ್ತೆ ಅವಾಗವಾಗ ಚಂದ ತಿರುಗಿಸ್ತಾ ಇದ್ರೆ ಏನೂ ಆಗಲ್ಲ. ಈ ಥರ ಕಲರ್ ಬಿಟ್ಕೊಳ್ಳುತ್ತೆ. ಓಕೆನಾ? ಸೊ ಅಲ್ಲಿ ತನಕ ನಾವು ಒಂದು ವ್ಲಾಗ್ ಮಾಡೋಣ. ಓಕೆ, ಮತ್ತೆ ಸಂತೋಷ್ ಹೇಗಿದ್ದೀರಾ? ನಾವಂತೂ ಸೂಪರ್. ನೀವ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಇಲ್ಲ, ಇವಾಗ ಅದೇ ಬಿರಿಯಾನಿ ಬಿರಿಯಾನಿ ಮಾಡ್ತಿದ್ವಿ. ಹೊಟ್ಟೆ ಬೇರೆ ಹಸಿದಿದೆ. ಸಖತ್ ಹಸಿತಾ ಇದೆ. ಬಿರಿಯಾನಿ ಮಾಡ್ತಾ ಇದೀವಿ. ಒಂದ್ಸತಿ ಬಿರಿಯಾನಿ ಆದ್ಮೇಲೆ ಒಳ್ಳೆ ತಿನ್ನೋದು. ಹೌದು, ಫುಲ್ ಬ್ಯಾಟಿಂಗ್. ಫುಲ್. ಸೊ ಮತ್ತೆ ಹೇಗ್ ನಡೀತಿದೆ ಶಿಫ್ಟ್ ಎಲ್ಲ? ಹೇಗಿದೆ? ಎಲ್ಲ ಆಗ್ತಾ ಇದೆ, ಒಂದ್ ಕಡೆ ಹೋಗ್ತಾ ಇದೆ. ಕಣ್ಣು ನೋಡಿ ಕೆಂಪು ಲೈಟ್ ಆಗಿ ಕೆಂಪಾಗಿದೆ ಅಲ್ಲ? ಎಲ್ಲ ಗುಂಡು ಕೇಕೆ ಚೆನ್ನಾಗಿದ್ವಿ. ಫುಲ್ಲು ಕಣ್ಣೆಲ್ಲ ಡಾರ್ಕ್ ಸರ್ಕಲ್ಸ್ ಬಂದ್ಬಿಟ್ಟಿದೆ. ಹೌದು, ಡಾರ್ಕ್. ನಂದು ನೋಡಿ ಫುಲ್ ಡಾರ್ಕ್ ಆಗಿದೆ ಅಲ್ಲ. ಹಾಗೇನೆ ನಾವು ಮತ್ತೆ ಇನ್ನೇನು ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ, ಸ್ಟಿರ್ ಮಾಡ್ತಾ ಇದ್ದಾರೆ ಇನ್ನೂ. ಇವಾಗ ನೋಡಿ, ಇವಾಗ ನಾವು ತೆಗೆದಿಟ್ಟಿರೋ ಎಲ್ಲ ಮಸಾಲಗಳು ಯಾವುದೆಲ್ಲ ತೆಗೆದಿಟ್ಟಿದ್ದೀವಿ ಅದನ್ನೆಲ್ಲ ನೀಟಾಗಿ ಆ ಮಸಾಲಾನ ಜಾರಿಂದ ನೀಟಾಗಿ ತೆಗೆದು ಹಾಕೋದು. ಅವ್ರು ಹೇಗೆ ಹಾಕ್ತಿದ್ದಾರೆ ನೋಡಿ, ಇಷ್ಟೇ. ಇದು ತೆಗೆದು ಹಾಕಿ ಫುಲ್ಲು ಕ್ಲೀನ್ ಮಾಡಿ ತೆಗೆದು ಹಾಕಿದ್ರೆ ಆಯ್ತು ಅಷ್ಟೇ. ನೋಡಿ, ಇವಾಗ ಒಳ್ಳೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಇವಾಗ ಚಿಕನಿಗೆ ಗ್ರೀನ್ ಮಸಾಲ ಏನು ನಾವು ರುಬ್ಬಿಟ್ಟಿದ್ವಿ ಅದನ್ನು ಒಳ್ಳೆ ಮಿಕ್ಸ್ ಮಾಡೋದು. ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಸೊ ಒಳ್ಳೆ ಕುದಿಲಿ. ಆ್ಯಕ್ಚುಲಿ ನಮ್ಮ ಹತ್ರ ಕುಕ್ಕರೆಲ್ಲ ಇದ್ದಿದ್ದರೆ ಬೇರೆ ಥರ ಕಾಣಿಸೋದು. ಇದೇ ಥರ ಬರುತ್ತೆ. ನಾರ್ಮಲ್ ಇಂಡಕ್ಷನ್ ಎಲ್ಲ ಯೂಸ್ ಮಾಡ್ತಿದ್ರೆ ಬ್ಯಾಚುಲರ್ಸ್ ಅವರು, ಇದು ತುಂಬ ಈಸಿ ಮೆಥಡ್ ನಿಮಗೆ. ಒಳ್ಳೆ ಇದಾಗ್ತಿದೆ, ಬಾಯ್ಲ್ ಆಗ್ತಿದೆ. ಇದನ್ನು ಮುಚ್ಚಬೇಕು. ಇವಾಗ ಮುಚ್ಚಳ ಹುಡುಕ್ತಾ ಇದ್ದಾರೆ. ಮುಚ್ಚಳ ಹುಡುಕುವ ಪ್ರೋಸೆಸ್ಸಲ್ಲಿ ಆ ಮುಚ್ಚಳ ಅದೇ ಇವಾಗ ಮುಚ್ಚಳ ಹುಡುಕ್ತಾ ಇದ್ದಾರೆ. ಯಾಕಂದರೆ ಒಳ್ಳೆ ಚಿಕನ್ ಬೇಯಬೇಕಲ್ಲ, ಅದಕ್ಕೆ ಮುಚ್ಚಬೇಕು. ಇವಾಗ ಮುಚ್ಚೋಕ್ಕಿಂತ ಮುಂಚೆ ಒಂದ್ಸತಿ ಒಳ್ಳೆ ಸ್ಟಿರ್ ಮಾಡಿ ಆಯಿತಾ, ಒಳ್ಳೆ ತಿರುಗಿಸಿ. ಯಾಕಂದರೆ ನೋಡಿ ಇವಾಗ ಹಿಂಗೆ ಏಟಿಲಿಟ್ಟು ನೀಟಾಗಿ ಆರಾಮಾಗಿ ಇವಾಗ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಯಾಕಂದರೆ ಆರಾಮಾಗಿ ಮುಚ್ಚಿದ್ದೀವಲ್ಲ. ಓಕೆ, ಒಂದು ಸ್ವಲ್ಪ ಬೇಯ್ತಾ ಇದ್ದಂಗೆ ನಾವೇನು ಮಾಡೋಣ ಅಂದರೆ ಸಾಲ್ಟ್ ಹಾಕೋಣ. ಸ್ವಲ್ಪ ಎಲ್ಲ ಹಾಕಿದ್ವಿ, ಉಪ್ಪು ಹಾಕಲಿಲ್ಲ ಇನ್ನು. ನೀಟಾಗಿ ಉಪ್ಪು ಹಾಕುವ. 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದಾರೆ. ಇನ್ನೊಂದು ಸಲ ಹಾಕಿದ್ದಾರೆ. ಎಸ್, ಇನ್ನೊಂದು ಸಲ ಹಾಕಿದ್ದಾರೆ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಒಬ್ಬೊಬ್ಬರು ಉಪ್ಪು ಜಾಸ್ತಿ ತಿಂತಾರೆ, ಒಬ್ಬೊಬ್ಬರು ಉಪ್ಪು ಕಮ್ಮಿ ತಿಂತಾರೆ. ನಾನು ಪ್ರಿಫರ್ ಮಾಡೋದಾದರೆ ನಿಮ್ಮ ನಾಲ್ಗೆಗೆ ಹೇಗೆ ಟೇಸ್ಟಿ ಅನಿಸುತ್ತೆ ಹಾಗೆ ಮಾಡಿ. ಸೊ ಓಕೆ, ಒಳ್ಳೆ ತಿರುಗಿಸಿ ಒಳ್ಳೆ ಬೇಯಬೇಕು ಚಿಕನ್. ಆಯಿಲ್ ಅಲ್ಲಿಂದ ಇದಾಗಬೇಕು, ಈಚೆ ಬರಬೇಕು. ಇಲ್ಲಿ ಒಳಗಿದ್ದಿದ್ದು ಆಯಿಲ್ ಎಲ್ಲ ಈಚೆ ಬರಬೇಕಂತೆ. ಅದಿವಾಗ ಪೈಪ್ ಹಾಕಿ ತೆಗೆಯುವುದಾಗ ಈಚೆ ಅಂತ ಗೊತ್ತಿಲ್ಲ. ಹೇಗೆ ಬರಬೇಕು ಆಯಿಲ್? ಈಗ ರೈಸ್ ಹಾಕಬೇಕು. ರೈಸನ್ನು ವಾಶ್ ಮಾಡಬೇಕು. ಸೊ ನಾವು ಇದರಲ್ಲಿ ಒಂದು ಫುಲ್ ಗ್ಲಾಸ್ ತಗೊಳ್ತಿದ್ದೇವೆ. ಫುಲ್ಲನ್ನು ಈಗ ಅದನ್ನು ಒಳ್ಳೆಯದಾಗಿ ಕ್ಲೀನ್ ಮಾಡಲಿಕ್ಕಿದೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಬೇಕು, ಎಷ್ಟು ಊಟ ಮಾಡ್ತಾರೆ ಅದಕ್ಕೆ ನೋಡಿ ಹಾಕಬೇಕಾಗತ್ತೆ. ನಾವೊಂದು 2 ರಿಂದ 3 ಗ್ಲಾಸ್ ಅಕ್ಕಿಯನ್ನು ಹಾಕ್ತಿದ್ದೇವೆ. 4 ಗ್ಲಾಸ್. ಹಾಂ, ನಮ್ಮ ಶೆಫ್ ಇಡ್ತಿದ್ದಾರೆ 4 ಗ್ಲಾಸ್ ಬೇಕಂತ. ಇಲ್ಲಿ ತಿನ್ನುವವರು ಜಾಸ್ತಿ ಗಟ್ಟಿಯಾಗಿ ತಿನ್ನಬೇಕಂತ 4 ಗ್ಲಾಸ್ ಹಾಕಬೇಕು. 3 ಗ್ಲಾಸ್ ಆಯಿತು. 3 ವೇಳೆ 4. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟೆಷ್ಟು ತಿಂತಾರೆ ನೋಡಿ ಹಾಕುವಂಥದ್ದು. ರೈಸ್ ಎಲ್ಲ ವಾಶ್ ಮಾಡಿ ಆಗಿದೆ. ಅದಕ್ಕೆ ನಾವೀಗ ಚಿಕನಿಗೆ ರೈಸ್ ಆ್ಯಡ್ ಮಾಡುವಂಥದ್ದು. ಈಗ ನಾವು ರೈಸ್ ಎಲ್ಲ ಹಾಕಿ ಆಗಿದೆ. ಅದಕ್ಕೆ ನಾವು 3 ರಿಂದ 4 ಕಪ್ಪಷ್ಟು ನೀರನ್ನು ಹಾಕಬೇಕು. ಸೊ ನಾವಿದಕ್ಕೆ ದೊಡ್ಡ ಕಪ್ಪಲ್ಲಿ 3 ಕಪ್ಪು ನೀರನ್ನು ಹಾಕಿದ್ದೇವೆ. ಇನ್ನೂ ಸ್ವಲ್ಪ ಹಾಕಬೇಕು. ಸ್ವಲ್ಪ ಮೇಲೆ ತನಕ ಬರಬೇಕು. ಅದು ರೈಸ್ ಬೇಯುವಾಗ ಅದು ನಮಗೆ ಡ್ರೈ ಆಗಬಾರ್ದು, ಸ್ವಲ್ಪ ಜ್ಯೂಸಿ ಆಗಿ ಬರಬೇಕು. ಈಗ ನೀರೆಲ್ಲ ಹಾಕಿ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಶೆಫ್ ಅವರೀಗ ಸ್ವಲ್ಪ ಪ್ರಸಾದ ಕೊಡ್ತಿದ್ದಾರೆ. ಅದು ಟೇಸ್ಟ್ ಒಳ್ಳೆ ಬಂದಿದೆ ಇಲ್ವಂತ. ಸೊ ಟೇಸ್ಟ್ ಮಾಡಿ ನೋಡೋಣ. ಎಲ್ಲ ಕರೆಕ್ಟಾಗಿದೆ.
ಈಗ ಚೆನ್ನಾಗಿ ಬೆಂದಿದೆ, ಅದಕ್ಕೆ ನಾವು ಈಗ ದಮ್ಮನ್ನು ಕೊಡಬೇಕು. ಸೊ ನಾವು ಯೂಸ್ ಮಾಡ್ತೇವೆ ಮ್ಯಾಜಿಕ್ ಪಾಟನ್ನು ದಮ್ ಇಡಲಿಕ್ಕೆ. ಸೊ ಇವಾಗ ನಾವು ದಮ್ಮನ್ನು ತೆಗೆದು ಕೆಳಗಿಡ್ತಾ ಇದ್ದೀವಿ. ಸೊ ಮ್ಯಾಜಿಕ್ ಪಾಟಲ್ಲಿ ಇಟ್ಟಿದ್ದೀವಿ. ಇವಾಗ ನೀಟಾಗಿ ದಮ್ ಆಗಲಿ ಅಂತ ಅದನ್ನು ಟೈಟಾಗಿ ಮುಚ್ಚಳದಲ್ಲಿ ಮ್ಯಾಜಿಕ್ ಪಾಟನ್ನು ಮುಚ್ಚಿದ್ರೆ ಆಯ್ತು ಅಷ್ಟೇ. ಅದು ನೀಟಾಗಿ ದಮ್ ಆಗ್ತದೆ. ಒಳ್ಳೆ ಮುಚ್ಚಬೇಕು. ಒಂದು 5ರಿಂದ 10 ನಿಮಿಷ ಬಿಡಬೇಕು. ಬಿಟ್ಟಾದ್ಮೇಲೆ ತೆಗೆದ್ರೆ ಆಯ್ತು. ಇದು ನಾವು ದಮ್ ಇಡೋದು. ನಾವು ಸೈಡಲ್ಲಿ ಇಡೋಣ. ಸೊ ಗೈಸ್, ನೀವು ನೋಡಿದ್ರಿ ಇವಾಗ ಹೇಗೆ ದಮ್ ಬಿರಿಯಾನಿ ಮಾಡೋದು ಅಂತ. ಸೊ ನಿಮ್ಮದೆಲ್ಲ ರಿವ್ಯೂಸ್ ಕಮೆಂಟ್ಸ್ ಹಾಕಿ, ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ. ಆ್ಯಂಡ್ ಸಂತುಗೆ ಸಪೋರ್ಟ್ ಮಾಡ್ತಾಯಿರಿ. ಸಂತೋಷ್ ಸೆರಾವ್ ಅಂತ ಗ್ರೂಪಿಗೆ ಧನ್ಯವಾದಗಳು. ನಮ್ಮ ಶೆಫಿಗೂ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಇನ್ನೂ ಇದೆ, ಊಟ ಮಾಡೋಕ್ಕಿದೆ. ಊಟ ಮಾಡಿ ನಾವು ಅದರದ್ದು ರುಚಿಯನ್ನು ನಿಮಗೆ ಹೇಳ್ತೀವಿ. ಧನ್ಯವಾದಗಳು. ಸೊ ಗೈಸ್, ಆಗಿದೆ ಅನಿಸುತ್ತೆ. ಇದೊಂದು 15 ನಿಮಿಷ 20 ನಿಮಿಷ ಇಟ್ವಿ. ಸೊ ಎಸ್, ನೋಡಿ ದಮ್ ಬಿರಿಯಾನಿ ರೆಡಿಯಾಗಿದೆ. ಒಂದ್ಸತಿ ನೋಡೋಣ. 1 ನಿಮಿಷ. ಇವಾಗ ನೋಡಿ ಗೈಸ್, ಈ ಥರ ದಮ್ ಬಿರಿಯಾನಿ ಆಗಿದೆ. ನಮ್ಮ ಸ್ಪೆಷಲ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಸವಿಯಲು ಸಿದ್ಧವಾಗಿದೆ. ನೋಡಿ ಹೀಗೆ ಬಂದಿದೆ ಅಲ್ಲ. ಹೀಗೇನೆ ಕುಕ್ಕರಲ್ಲಿ ಮಾಡಿದ್ರು ಸೇಮ್ ಬರ್ತಾ ಇತ್ತು. ಹೀಗೇನೆ ಚೆನ್ನಾಗಿ ಜ್ಯೂಸಿ ಆಗಿ ಬಂದಿದೆ ನೋಡಿ. ಭಾರಿ ಗಮ್ಮಂತಿದೆ. ನಮಗಂತೂ ಸಖತ್ ಹುಟ್ಟಿಸ್ತಿದೆ. ಇಷ್ಟು ಚಂದ ಬಂದಿದೆ. ನಾವು ಸವಿತಾ ಇದ್ದೀವಿ. ನಮ್ಮ ಬಿರಿಯಾನಿ ಸೂಪರಾಗಿ ಬಂದಿದೆ. ಓಕೆ, ನೋಡಿ ಅಷ್ಟೇ ಸಾಕು. ತುಂಬ ಚೆನ್ನಾಗಿ ಬಂದಿದೆ. ಸೊ ಓಕೆ ಗೈಸ್, ಇಟ್ ವಾಸ್ ಆಸಮ್. ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಸಕ್ಕತ್ತಾಗಿ ಸೇವಿಸಿದ್ವಿ. ಆಸಮ್ ಆಗಿತ್ತು. ಬ್ಯಾಚುಲರ್ಸಿಗಂತೂ ಮಾಡಿ ಹೇಳಿದ್ದ ಅಡುಗೆ ಅದು ಸಕ್ಕತ್ತಾಗಿತ್ತು. ನೀವೆಲ್ಲರೂ ತಿನ್ನಬೇಕು, ಸವಿಸಬೇಕು ಅಂತ ತುಂಬ ಆಸೆ ಆಗಿದೆ. ಚಿಕನ್ ಬಿರಿಯಾನಿ ಮಾಡುವ ಈಸಿ ರೆಸಿಪಿಯನ್ನು ಹೇಳ್ಕೊಟ್ಟಿದ್ದೀವಿ. ಇನ್ನು ನಾನಂತೂ ಬರೋದು ನೆಕ್ಸ್ಟ್ ಚಾನಲ್, ನೀವೆಲ್ಲ ಡಿಮ್ಯಾಂಡ್ ಮಾಡಿದರೆ ಮಾತ್ರ. ಆದರೆ ಸಂತು ಸರಾವು ಇದರಲ್ಲಿ ಇದ್ದೇ ಇರ್ತಾನೆ. ಸೊ ಯೂಟ್ಯೂಬ್ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಸಂತು ಸರಾವ್ ಅವ್ರಿಗೆ ತುಂಬ ಲೈಕ್ಸ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ಸ್ ಮಾಡ್ತಾಯಿರಿ. ನೀವು ಹೇಗೆ ಅಡುಗೆ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ರೋ ಇಲ್ವೋ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ನಮಗೆ ಪ್ಲೀಸ್ ತಿಳಿಸಿ ನಿಮ್ಮ ಕಮೆಂಟ್ಸ್ ಮುಖಾಂತರ. ಹಾಗೆ ಎಲ್ಲರಿಗೂ ಶುಭರಾತ್ರಿ. ನಮಗಿವಾಗ ರಾತ್ರಿ, ಯಾಕಂದರೆ ನಾವು ನೈಟ್ ಶಿಫ್ಟ್ ಮಾಡಿಬಿಟ್ಟು ಫುಲ್ ಕಣ್ಣೆಲ್ಲ ಡ್ರೈನ್ ಆಗಿದೆ. ಇವಾಗ ಕಣ್ಣೆಲ್ಲ ಮಂಜಾಗೋಕ್ಕಿಂತ ಮುಂಚೆ ನಾವೆಲ್ಲ ಮಲ್ಕೋತೀವಿ. ಅದಕ್ಕೇ ನಮಗೆ ನೈಟ್ ಶಿಫ್ಟ್ ಆಗಿರೋದ್ರಿಂದ ನಮಗಿವಾಗ ಆಫ್ಟರ್ನೂನ್ ಅಂತ ಅನ್ನಿಸ್ತಿಲ್ಲ. ಸೊ ಗುಡ್ ನೈಟ್, ಹ್ಯಾವ್ ಅ ಗ್ರೇಟ್ ಟೈಮ್. ಎಲ್ಲರಿಗೂ ಏನಂದರೆ ತುಂಬ ಮೇನ್ ಶೆಫ್ ಎಲ್ಲರೂ ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ಈ ಥರ ಚೆನ್ನಾಗಿ ಕುಕ್ ಮಾಡಿರೋದು ಅಂತ. ಅಫ್ಕೋರ್ಸ್ ನಾವಿಬ್ಬರು ವೀಡಿಯೋ ಮಾಡೋದ್ರಲ್ಲಿ, ವ್ಲಾಗಿಂಗ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಇದ್ವಿ. ಆದರೆ ನಮ್ಮ ಮೇನ್ ಶೆಫ್ ಬಂದು ಇವರು. ಹಾಯ್ ಅಂತ ಹೇಳಿ. ನಮಸ್ಕಾರ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದೆ. ಓಕೆ, ನಮ್ಮ ಸಂತೋಷ್ ಅವ್ರು ಮಾತಾಡ್ತಾರೆ ಇನ್ನು ಮುಂದೆ. ನಾನಂತೂ ಬಿಡುಗಡೆ ಕೊಡುವ ಟೈಮ್ ಆಯಿತು. ನಮಗೆ ಹೋಗ್ಲಿಕ್ಕಿದೆ, ನಿದ್ದೆ ಮಾಡಲಿಕ್ಕಿದೆ. ಎಲ್ಲರಿಗೂ ಶುಭರಾತ್ರಿ. ಶುಭರಾತ್ರಿ.